ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಕಾರ್ ತಂದು ಮನೆಯ ಮುಂದೆ ನಿಲ್ಲಿಸಿದ್ದೆ ತಡ. ಗಾಡಿ ಇಳಿದು ಮನೆಯೊಳಗೆ ಹೆಚ್ಚು ಕಮ್ಮಿ ಓಡಿದ್ಲು ಸಿರಿ. ತನ್ನಲ್ಲೇ ಅವಳು ಯಾಕೆ ಧನುಷ್ನ ಭೇಟಿಯಾಗಿತ್ತು? ಸುಮ್ಮನೆ ಭೇಟಿಯಾಗಿರ್ತಾಳಾ, ಇಲ್ಲ ಬೇರೆ ಕಾರಣ ಇದೆಯಾ? ಇದ್ರೆ ಏನ್ ಕಾರಣ ತಿಳಿಲೇಬೇಕೆಂದು ಅವನು ಮನೆಗೆ ಬಂದಿದ್ದ. ರೂಮಿಗೆ ಬಂದವಳು, ಹೀಗೆ ವಿರಾಜ್ ಸರ್ಗೆ ಸುಳ್ಳು ಹೇಳುವಾಗ ಹೆದರ್ಬಾರ್ದು, ಅವ್ರಿಗೆ ತಾಳ್ಮೆ ಕಮ್ಮಿ. ಅಕಸ್ಮಾತ್ ಅವತ್ತು ಯಾರು ಕರೆ ಮಾಡಿದ್ರು ಅಂತ ಗೊತ್ತಾದ್ರೆ ಖಂಡಿತ ಅವ್ರು ಸುಮ್ಮನೆ ಇರಲ್ಲ. ನನ್ನ ಅನುಮಾನದ ಪ್ರಕಾರ ಇದರಲ್ಲಿ ಗಿರಿಜಾ ಅಮ್ಮನ ಕೈವಾಡ ಇದ್ರೆ ವಿರಾಜ್ ಸರ್ ಅವರನ್ನ ಮನೆಯಲ್ಲಿ ಈಚೆ ಹಾಕ್ತಾರೆ ಅಷ್ಟೇ. ಇಲ್ಲ ಸಿರಿ, ನೀನು ಈ ವಿಚಾರ ವಿರಾಜ್ ಸರ್ ಬಳಿ ಹೇಳೋದು ಸರಿಯಲ್ಲ ಎಂದು ತನ್ನಷ್ಟೇ ಮಾತಾಡ್ಕೊಳ್ತಿದ್ದ ಸಿರಿನ ಬಾಗಿಲ ಬಳಿಯೇ ನಿಂತು ನೋಡಿ, ಏನೇ ನನ್ನ ಮುದ್ದಿನ ರಾಣಿ, ಗಂಡ ಮನೆಗೆ ಬೇಗ ಬಂದಾನೆ, ಕಾಫಿ ಗಿಫಿ ಕೊಡೋಣ ಅಂತ ಕೇಳೋ ತಾಳ್ಮೆ ಇಲ್ವಾ ಎಂದ. ತರ್ತೀನಿ ಸರ್ ಎಂದವಳು ಅಲ್ಲಿಂದ ಗಾಬರಿಯ ಮುಖದಲ್ಲಿ ಹೊರ ನಡೆದ್ಲು. ಅವಳ ಹಾವಭಾವ ಗಮನಿಸಿದವನಿಗೆ ಏನೋ ಇದೆ ಎಂದು ಸ್ಪಷ್ಟವಾಯಿತು. ತನ್ನಷ್ಟಕ್ಕೆ ನಕ್ಕನು. ಹಾಗೆ ಫ್ರೆಶ್ ಆಗಿ ಬಂದವನ ಕಣ್ಣಿಗೆ ಸಿರಿ ಬದಲು ಮನೆಯ ಕೆಲಸದ ಹುಡುಗಿ ಇದ್ಲು. ಅಣ್ಣ, ಕಾಫಿ ಕೊಡೋಕೆ ಹೇಳಿದ್ರು ಸಿರಿ ಮೇಡಮ್ ಎಂದು ಹೇಳಿ ಕಾಫಿ ಅಲ್ಲಿಟ್ಟು ಹೋದ್ಲು. ಮಂಡೋದ್ರೆ ಯಾಕೆ ಕೆಲಸದವ್ರ ಕೈಯಲ್ಲಿ ಕೆಲಸ ಹೇಳಿದ್ಲು? ಏನೋ ಇದೆ ಎಂದ್ಕೊಂಡವನಿಗೆ ಕರೆ ಬಂತು. ಎಸ್ ಹರಿ ಎಂದಾಗ, ಬಾಸ್, ಆ ನಂಬರ್ ಬಗ್ಗೆ ಡೀಟೇಲ್ಸ್ ಹುಡುಕ್ತೆ, ಯಾರೋ ಪೊನ್ನಪ್ಪ ಅನ್ನೋ ತಾತನ ಹೆಸರಲ್ಲಿದೆ ಆ ಸಿಮ್ ಎಂದಾಗ, ಪೊನ್ನಪ್ಪ ಎಂದು ವಿಚಿತ್ರವಾಗಿ ಕೇಳ್ತಾನೆ ವಿರಾಜ್. ಹೌದು ಬಾಸ್, ಆದರೆ ತಾತ ಸತ್ತು 20 ವರ್ಷ ಆಗಿದೆ. ಈ ಸಿಮ್ನ ಈಗ 1-2 ವಾರಕ್ಕೂ ಮುನ್ನ ಖರೀದಿ ಮಾಡಿದ್ದಾರೆ ಬಾಸ್ ಎಂದ. ಯಾರು ಖರೀದಿ ಮಾಡಿತು ಎಂದು ಕೇಳಿದಾಗ, ಖರೀದಿ ಮಾಡಿರೋ ಹೆಸರು ವಾಣಿ ಅಂತ ಬಾಸ್, ಆದರೆ ಕಾಂಟ್ಯಾಕ್ಟ್ ನಂಬರ್ ಬರ್ದಿಲ್ಲ, ಅವರು ಅಡ್ರೆಸ್ ಕೂಡ ಬರ್ದಿಲ್ಲ ಎಂಟ್ರಿ ಬುಕ್ಕಲ್ಲಿ ಎಂದ. ಸ್ಟ್ರೇಂಜ್, ಓಕೆ, ನಾನು ಯೋಚನೆ ಮಾಡಬೇಕು ಎಂದು ಕರೆ ಕಟ್ ಮಾಡಿ ಅದರ ಬಗ್ಗೆ ಆಲೋಚನೆಗೆ ಬೀಳ್ತಾನೆ ವಿರಾಜ್. ಅವನ ತಲೆಯಲ್ಲಿ ಏನೇನೋ ಓಡ್ತಿದೆ. ಫಾರ್ಮ್ ಹಿಡಿದು ಮನೆಗೆ ಬಂದಿದ್ದ ಪರಿಗೆ ಫಾರ್ಮ್ ಫಿಲ್ ಮಾಡೋದಕ್ಕೂ ಹೆದರಿಕೆ. ಆದರೆ ಆ ವಿದ್ಯುತ್ ಕಾಟಕ್ಕೆ ಬೇರೆ ದಾರಿ ಇಲ್ಲದೆ ಫಾರ್ಮ್ ಹಿಡಿದು ಅಳುತ್ತಾ ಕೂತಿದ್ಲು. ಏನು ಮಾಡಲಿ ನಾನು? ಅಪ್ಪ ಅಣ್ಣನ ಬಳಿ 25 ಲಕ್ಷ ಕೇಳೋಕ್ಕಾಗತ್ತಾ? ಒಡವೆಗಳನ್ನು ತಗೊಂಡು ಹೋಗಿ ಕೊಡೋಣ ಅಂದರೆ ಅಮ್ಮ ಒಡವೆಯಲ್ಲಿ ಅಂದರೆ ಏನು ಹೇಳೋದು? ಹೇಗೋ ನನಗೆ ಆಗಾಗ ಗಿಫ್ಟ್ ಬಂದಿರೋ ಒಡವೆ, ಐಫೋನ್ ಎಲ್ಲ ಸೇರಿ 15 ಲಕ್ಷ ಹೊಂದಿಸಿದ್ದೀನಿ. ಈ ಕಿಡ್ನಿ ಕೊಟ್ಟರೆ 10 ಲಕ್ಷ ಸಿಗುತ್ತೆ. ಮನೆಯವರಿಗಾಗ ಯಾವ ಅನುಮಾನ ಬರೋದಿಲ್ಲ. 25 ಲಕ್ಷ ಕೊಟ್ಟು ಬಚಾವಾಗ್ಬೋದು. ಬಿದ್ಯುತ್ತಿಲ್ಲ ಅಂದರೆ ಎಲ್ಲ ಸತ್ಯ ಹೇಳ್ತಾನೆ ಎಂದ್ಕೊಂಡವಳು ಫಾರ್ಮ್ ಫಿಲ್ ಮಾಡೋಕ್ಕೆ ಶುರು ಮಾಡಿದ್ಲು. ಎಲ್ಲೋ ತಾನು ಸಿಂಹಾದ್ರಿ ಕುಟುಂಬಕ್ಕೆ ಸೇರಿದ್ದು ಎಂದು ತೋರುವಿಕೆಯಿಲ್ಲದ ಹಾಗೆ ಫಿಲ್ ಮಾಡಿ ತನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಮೆತ್ತಿಸಿದ್ಲು. ಅವಳು ಸಿಕ್ಕಾಪಟ್ಟೆ ಮುದ್ದಾಗಿ ಬೆಳೆದಿರೋ ಮನೆ ಮಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅಣ್ಣನ ಪ್ರೀತಿ ಈಗಷ್ಟೇ ಸಿಕ್ಕಿದೆ, ಮತ್ತೆ ಕಳ್ಕೊಂಡ್ರೆ ಅಣ್ಣ ಇದೆಲ್ಲ ಬೇಕೆಂದು ಸ್ವಾರ್ಥಕ್ಕೆ ಮಾಡಿದೆ ಅಂತ ತಪ್ಪು ತಿಳಿದು ದ್ವೇಷಿಸಿದ್ರೆ ಎಂಬ ಭಯ. ಅದಕ್ಕೆ ಇಷ್ಟು ರಿಸ್ಕ್ ತಗೊಳ್ತಾ ಇದ್ದಾಳೆ. ಆ ದಿನ ಸಿರಿ ಕಾಫಿ, ಊಟ ಎಲ್ಲದಕ್ಕೂ ಕೆಲಸದವರನ್ನೇ ಕಳುಹಿಸ್ತಿದ್ಲು. ಅವನು ಕೂಡ ಸಹನೆಯಿಂದ ರಾತ್ರಿಯಾಗಲು ಕಾದಿದ್ದ. ಅವನಿಗೆ ಗೊತ್ತು, ಎಷ್ಟೇ ಹೊತ್ತಾದರೂ ಅವಳು ತನ್ನ ರೂಮಿಗೆ ಬರಬೇಕು ಎಂದು. ಅದಕ್ಕೆ ಕಾದು ಮಂಚದ ಮೇಲೆ ಮಲಗಿದ್ದ. 11 ಗಂಟೆಗೆ ಸಿರಿ ಬೆಕ್ಕಿನ ರೀತಿ ಸದ್ದು ಮಾಡದ ಹಾಗೆ ರೂಮಿಗೆ ಬಂದಿದ್ಲು. ಅದು ಕಳ್ಳ ಬೆಕ್ಕು ಕದ್ದು ನೋಡುವ ಹಾಗೆ ಗಂಡ ಮಲಗಿರೋದು ಕಂಡು ನಿಟ್ಟುಸಿರು ಬಿಡುತ್ತಲೇ ಬಂದಿದ್ಲು. ಅವಳು ಬಂದದ್ದು ಗೊತ್ತಾದ್ರೂ ಬಾಗ್ಲಾಗ್ಲಿ ಎನ್ನುವ ಹಾಗೆ ನಿದ್ರೆ ಮಾಡ್ತಾ ನಟಿಸಿದ್ದ ವಿರಾಜ್. ಸದ್ಯ ಈ ವಿರಾಜ್ ಸರ್ ಮಲಗಿದ್ದಾರೆ, ಚೇಂಜ್ ಮಾಡಿ ಬಂದು ನಾನು ಮಲಗಬೇಕು ಎಂದ್ಕೊಂಡು ಡೋರ್ ಲಾಕ್ ಮಾಡಿ ನೋಡಲು ವಿರಾಜ್ ಕೈ ಕಟ್ಕೊಂಡು ನಿಂತಿರ್ತಾನೆ. ವಿರಾಜ್ ಸರ್, ನೀವು ಮಲಗಿಲ್ವಾ ಎಂದು ಕೇಳಿದಾಗ, ಯಾಕೆ ಮಂಡೋದ್ರೆ, ಮಲಗಿದ್ರೆ ಮಾತ್ರ ಒಳಗೆ ಬರಬೇಕು ಅಂತ ಡಿಸೈಡ್ ಆಗಿದ್ದ ಎಂದು ಹುಬ್ಬು ಹಾರಿಸಿ ಕೇಳಿದ್ದ. ಹಾಗೇನಿಲ್ಲ, ಅದು ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆನೋವಿತ್ತು, ಮಲ್ಗೋಣ ಅಂತ ಬಂದೆ, ಎದ್ದಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ. ಗುಡ್ ನೈಟ್ ಸರ್ ಎಂದವಳು ಮೆತ್ತಗೆ ದಿಂಬು ತೆಗೆದುಕೊಂಡು ಸೋಫಾ ಕಡೆ ಹೊರಟಳು. ಅವನಿಗೂ ಗೊತ್ತು, ಅವನು ಮಂಡೋದ್ರಿ ಸುಳ್ಳು ಹೇಳೋಕ್ಕೆ ಸಿಕ್ಕಾಪಟ್ಟೆ ಓದಾಡ್ತಾಳೆ ಅಂತ. ಆದರೂ ಅವನಿಗೆ ಸತ್ಯ ತಿಳಿಬೇಕಿತ್ತು. ಯಾಕೋ ಹೆಂಡತಿ ತನಗೆ ಗೊತ್ತಿಲ್ಲದೆ ಯಾವುದೋ ಸರ್ಜಿಕಲ್ ಆಪರೇಷನ್ ಮಾಡ್ತಿರುವ ಅನುಮಾನ ಬಂದಿತ್ತು. ಗಡುಸಾಗಿ ಕೇಳಿದರೆ ಆಕೆ ಅಳ್ತಾಳೆ ಎಂದಾಲೋಚಿಸಿ ಅವಳಿಷ್ಟದ ಶೈಲಿಯಲ್ಲಿ ಮುದ್ದಿಸುತ್ತಾ ಕೇಳೋ ಆಲೋಚನೆ ಮಾಡಿದ್ದ.
ಆ ವೈರಿನ ಮೀಟ್ ಮಾಡಿದ್ದು ಯಾಕೆ ಅಂತ ನಿನ್ನ ಬಾಯಿಂದಲೇ ಸತ್ಯ ಬಾಯಿ ಬಿಡಿಸ್ತೀನಿ ನೋಡೆ ಎಂದುಕೊಂಡವ ಅವಳ ಸೆರಗಿಡಿದು, ಎಷ್ಟು ಬೇಗ ಯಾಕೆ ಮಲಗ್ತೀಯ ಮಂಡು? ಇಷ್ಟು ಹಾಟ್ ಗಂಡ ಇರುವಾಗ ಬೇಗ ನಿದ್ರೆ ಮಾಡೋಕ್ಕೆ ಮನಸ್ಸಾದರೂ ಯಾಕೆ ಬರುತ್ತೆ ನಿನಗೆ ಎನ್ನುತ್ತಾ ತನ್ನ ಬಳಿ ಎಳೆದುಕೊಂಡಾಗ ಅವಳ ಕೈಯಲ್ಲಿದ್ದ ತಿಂಬು ನೆಲ ನೋಡಿದರೆ ಅವಳ ಬೆನ್ನು ಅವನ ಎದೆಗೆ ಒತ್ತಿತು. ಅದು ನಿದ್ರೆ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ, ನಿನಗಾಗಿ ಬೇಗ ಮನೆಗೆ ಬಂದರೆ ಇದನ್ನು ನೀನು ಗಂಡನನ್ನು ಆರೈಕೆ ಮಾಡೋದು ಎನ್ನುತ್ತಾ ಭುಜದ ಮೇಲೆ ಮುದ್ದಿಟ್ಟ. ಅವನಿಗೆ ಗೊತ್ತು ಅವಳಿಗೆ ಅವನ ಬಿಸಿ ಉಸಿರು ತಾಗಿಸಿದರೆ ಕರಗುವ ಬೆನ್ನಿಗೆ ಅವಳು ಎಂದು. ಸರ್, ನನಗೆ ನಿಜವಾಗ್ಲೂ ನಿದ್ದೆ ಎಂದು ತೊದಲುತ್ತಾ ಹೇಳಿದವಳ ನಡುವೊಣಪನ್ನು ಒತ್ತುತ್ತಾ, ಹಾಗಾದರೆ ನನ್ನ ಹಾಗೆ ಮಲಗು ಅಂತೀಯಾ ಎಂದು ಮುದ್ದಾಗಿ ಮೈ ಚೆಲ್ಲಿ ತರಿಸುವ ಹಾಗೆ ಕಿವಿಯಲ್ಲಿ ಪಿಸುಗುಟ್ಟಿದ. ಈ ವಿರಾಟ್ ಸರ್ ಮೂಡ್ ನಿಜಕ್ಕೂ ತುಂಬ ಬೇಗ ಬದಲಾಗುತ್ತೆ ಎಂದ್ಕೊಂಡವಳು, ಸರ್, ನಾನು ಅವಮಾನ ಮಾಡಿದ್ದೀನಿ. ಇವೆಲ್ಲ ನೀವು ನನ್ನ ಜೊತೆಗೆ ಮಾಡಬಾರ್ದು ಅಲ್ವಾ? ನಿಮಗೆ ನನ್ನ ಮೇಲೆ ಕೋಪ ಇದೆ ಎಂದಳು ತಪ್ಪಿಸಿಕೊಳ್ಳಲು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಗೊತ್ತಿಲ್ವ ಬಂಗಾರಿ ಎಂದ. ಆದರೂ ಸುಮ್ಮನೆ ರಿಸ್ಕ್ ಬೇಡಪ್ಪ ಎಂದ್ಕೊಂಡು, ವಿರಾಟ್ ಸರ್, ನಾನು ನಿಜವಾಗ್ಲೂ ನಿದ್ರೆ ಮಾಡಬೇಕು, ಪ್ಲೀಸ್ ಬಿಡಿ ಎಂದಾಗ ತಕ್ಷಣ ದೂರ ತಳ್ಳಿ, ಆಯಿತು ಹೋಗೆ ಎಂದ. ಇಷ್ಟು ಬೇಗ ಬಿಟ್ಬಿಟ್ನಾ ಎಂಬಂತೆ ನೋಡ್ತಿದ್ದವಳನ್ನು ನೋಡಿ, ಯಾಕೆ ನುಂಗಾಕುವ ಹಾಗೆ ನೋಡ್ತಿದ್ಯಾ? ಸೋಫಾ ಮೇಲೆ ನಡುಕ್ತಾ ಆ ಓ ಈ ಅಂತ ರಾಗ ತೆಗಿಬೇಡ. ಆ ವಾರ್ಡ್ರೋಬ್ನಲ್ಲಿ ಬ್ಲ್ಯಾಂಕೆಟ್ ಇದೆ, ತಗೊಂಡು ಮಲ್ಗು ಎಂದ. ಸಿಟ್ಟಿದ್ರೂ ಕಾಳಜಿ ಮಾಡೋದು ಮಾತ್ರ ಬಿಡಲ್ಲ ಅವನು. ಸರಿ ಎಂದು ತಲೆಯಾಡಿಸಿ ಬ್ಲ್ಯಾಂಕೆಟ್ ತೆರೆಯಲು ಹೋದವಳ ಎತ್ತರಕ್ಕೆ ಬ್ಲ್ಯಾಂಕೆಟ್ ಕೈಗೆಟುಕಿಸ್ಲಿಲ್ಲ. ಅವನನ್ನು ಕೇಳೋ ಬದಲು ಸ್ಟೂಲ್ ಹಾಕೊಳ್ಳೋಣ ಎಂದು ಪುಟ್ಟ ಸ್ಟೂಲ್ ಹಾಕಿ ನಿಂತು ಬ್ಲ್ಯಾಂಕೆಟ್ ತೆರೆಯುತ್ತಿದ್ದವಳಿಗೆ, ಹುಷಾರೇ ಎಂದವನ ಕೂಗು ಕೇಳಿಸಿದ್ದೆ ಬ್ಲ್ಯಾಂಕೆಟ್ ಸಮೇತ ಅಲುಗಾಡಿದ್ಲು. ಆದರೆ ನೆಲದ ಮೇಲೆ ಬೀಳದೆ ಅವನ ತೋಳುಗಳನ್ನೇ ಸೇರಿದ್ಲು. ಅವನ ತೋಳುಗಳಲ್ಲಿ ಪುಟ್ಟ ಮಗುವಿನ ಹಾಗೆ ಕಣ್ಣು ಮುಚ್ಚಿ ಸೇರಿದ್ದವಳನ್ನು ನೋಡಿ ಮುದ್ದುಕ್ಕಿ, ಏನೂ ಆಗಿಲ್ಲ ಕಣ್ಬಿಡೆ ಎಂದವನ ಮೇಲೆ ಜೋಡಿಸಿದ್ದ ಇನ್ನುಳಿದ ಬ್ಲ್ಯಾಂಕೆಟ್ಸ್ ದಿಂಬು ಒಂದರ ನಂತರ ಒಂದು ಬೀಳುವಾಗ ಬ್ಯಾಲೆನ್ಸ್ ತಪ್ಪಿ ಅವಳನ್ನು ಬೀಳಿಸಿ ತಾನು ಅವಳ ಮೇಲೆ ಬಿದ್ದಿದ್ದ ವಿರಾಜ್. ಬ್ಲ್ಯಾಂಕೆಟ್ಸ್ ಆಗಿದ್ದಕ್ಕೆ ಇಬ್ಬರಿಗೂ ಏನೂ ಆಗಲಿಲ್ಲ. ಇಲ್ಲ ಅಂದಿದ್ರೆ ಮುಖ ಮೂತಿ ಬೆನ್ನೋ ಮತ್ತೊಂದು ಡ್ಯಾಮೇಜ್ ಆಗೋದು. ಆದರೂ ಒಂಥರ ಸಂದರ್ಭ ನೆನೆದು ಇಬ್ಬರಿಗೂ ನಗು ಬಂದ್ಬಿಟ್ಟಿತ್ತು. ಅವನ ಮೇಲೆ ಬಿದ್ದ ಬೆಡ್ಶೀಟ್ಗಳನ್ನು ಕಂಡು ಕೋಪಗೊಂಡು ಬೈತಾನೆ ಎಂದ್ಕೊಂಡವಳಿಗೆ ತದ್ವಿರುದ್ಧವಾಗಿ ಗುಳಿಗೆನೆ ತೋರುತ್ತಾ ಮನ್ಸಾರೆ ನಕ್ಕವನ ನೋಡಿ ಅವಳಿಗೂ ನಗು ಬಂದಿತ್ತು. ಅವಳ ನಗು ನೋಡ್ತಿದ್ದವನಿಗೆ ಅವಳ ಮೊಗ ನಕ್ಕಾಗ 100 ಪಟ್ಟು ಸುಂದರವಾಗಿರುತ್ತದೆ ಅಂತೆನಿಸಿತು. ದಾಳಿಂಬೆಯ ದಂತಗಳು ಅವಳ ಬಾಯಲ್ಲಿ ನಕ್ಷತ್ರದ ಹಾಗೆ ಮಿನುಗುತ್ತಿದ್ರೆ ಅವಳ ಕೆಂದವರೆ ತುಟಿ ಅವನನ್ನು ಸಿಕ್ಕಾಪಟ್ಟೆ ಆಕರ್ಷಿಸಿತು. ಏನೊಂದು ಆಲೋಚಿಸಿದರೆ ತುಟಿಗೆ ತುಟಿ ಸೇರಿಸಿದ. ಅವನ ದಿಢೀರ್ ಮುತ್ತು ಅವಳ ನಗು ನಿಲ್ಲಿಸಿ ಕಣ್ಣುಗಳನ್ನು ಅಗಲ ಮಾಡಿತು. ಮುತ್ತಿಡಲು ಶುರು ಮಾಡಿದ್ರೆ ಆತ ಬೇಗ ನಿಲ್ಲಿಸೋದಿಲ್ಲ. ಸುದೀರ್ಘವಾಗಿ ಅವಳದರದ ಸಿಹಿ ಸವಿಯುತ್ತಾನೆ ವಿರಾಜ್. ಅವಳ ಮೊಗ ನೋಡಿದ. ಅವನ ಪ್ರೇಮ ಶಾಖಕ್ಕೆ ಅದಾಗ್ಲೇ ಅದು ಕರಗಿದ್ದಳು. ಅದನ್ನೊಮ್ಮೆ ಗಮನಿಸಿದ. ಮೈ ಮರೆತವಳ ಬಾಯಲ್ಲೇ ಸತ್ಯ ಬಿಡಿಸುವುದೇನು ಕಷ್ಟವೇನು ಎನಿಸಲಿಲ್ಲ ಅವನಿಗೆ. ವಿರಾಜ್ಗೆ ತನ್ನ ಸಂಯಮವನ್ನು ಹೇಗೆ ಕಾಯ್ದುಕೊಳ್ಳಬೇಕೆಂದು ಗೊತ್ತಿದ್ದ ವಿಚಾರವೇ. ಆದರೆ ಸಿರಿಗೆ ಅವನ ಪ್ರೇಮದ ಪಾಕದಲ್ಲಿ ಬಲು ಬೇಗ ಬೀಳುವ ಅಭ್ಯಾಸ. ಮಂಡೋದ್ರೆ ನಿನಗೆ ನನ್ನ ಮೇಲೆ ಕೋಪ ಇರಬೇಕಲ್ವಾ? ಅವಳ ಕೊರಳ ಇಳಿಜಾರಿಗೆ ತುಟಿ ಸವರುತ್ತಾ ಕೇಳಿದ. ಅವಳಂತೂ ಕಣ್ಮುಚ್ಚಿದವಳು ತೆರೆಯಲೇ ಇಲ್ಲ. ಪ್ರತಿ ಮುತ್ತಿಗೂ ಅವನೆದೆ ಮೇಲಿದ್ದ ಮುಷ್ಟಿ ಬಿಗಿ ಮಾಡ್ತಾ, ಇಲ್ಲ ಸರ್ ಎಂದಳು. ಆ ಸಮಯದಲ್ಲಿ ಅವಳಿಗೆ ಕೇವಲ ಅವನ ಮಾತುಗಳಷ್ಟೇ ಕಿವಿಗೆ ಕೇಳಿಸ್ತಿತ್ತು. ಮನಸ್ಸಿಗನ್ಸಿದ್ದು ಬಾಯಿಂದ ಹೊರ ಬರ್ತಿತ್ತು. ನಿಜವಾಗ್ಲೂನಾ ಮತ್ತೆ ಕೇಳ್ತಾ ಅವಳ ನಡು ಸವರಿದ. ನಿಜವಾಗ್ಲೂ ಸರ್ ಎನ್ನುತ್ತಾ ಮೈನ ಸಣ್ಣದಾಗಿ ಕಂಪಿಸಿದ್ಲು. ಅವಳ ನಡುವಿನ ಮೇಲೆ ಚಿತ್ತಾರವನ್ನೇ ಬಿಡಿಸುತ್ತಾ, ಮತ್ತೆ ಕೋಪ ಮಾಡಿಕೊಂಡು ನಿನ್ನ ದೋಸ್ತ್ ಜೊತೆಗೆ ನನ್ನ ಮೇಲೆ ಚಾಡಿ ಹೇಳೋಕೆ ಹೋಗಿರ್ಲಿಲ್ಲ ಅಲ್ವಾ ಎಂದವನ ನಡುವಿಗೂ ಮುತ್ತಿಟ್ಟಿದ್ದ. ಇಲ್ಲ ಸರ್ ಎಂದವಳ ಎದೆ ಬಡಿತ ಕೇಳ್ತಾ, ಸುಳ್ಳು ಹೇಳಬೇಡ ಬಂಗಾರಿ, ನೀನು ಚಾಡಿ ಹೇಳೋಕೆ ಹೋಗಿದ್ದಂತ ನಂಗೆ ಗೊತ್ತು ಎಂದವನ ತಬ್ಬಿದ್ದವು ಅವಳ ಕೈಗಳು. ಇಲ್ಲ ಸರ್, ನಾನು ಯಾವತ್ತೂ ನಿಮ್ಮ ಮೇಲೆ ಯಾರ ಬಳಿನೂ ಚಾಡಿ ಹೇಳಲ್ಲ ಎಂದಳು ಸಣ್ಣದಾಗಿ ತುಟಿ ಅದರಿಸುತ್ತಾ. ತಕ್ಷಣ ಅವಳ ಮೊಗದ ಮೇಲೆ ಬಾಗಿ, ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ತಿಲ್ಲ ನೀನು ಅಂತ ಗೊತ್ತು ಬಂಗಾರಿ ಎಂದವ ತುಟಿಗೆ ಪುಟ್ಟದಾಗಿ ಮುತ್ತಿಟ್ಟ. ಅವನ ಹೂ ಮುತ್ತಿನ ಮತ್ತಿನಲ್ಲಿ ಮೈಮರೆತ ಸಿರಿ, ಇಲ್ಲ ಸರ್
ಎಂದಳು. ಯಾವಾಗ ಅವಳ ಧ್ವನಿಯಲ್ಲಿ ಒಂಥರ ನಶೆ ಏರಿದ ಧಾಟಿ ಕಂಡು ಬಂತೋ ತಕ್ಷಣ ಕೊರಳ ಒನಪಿಗೆಲ್ಲ ಮುತ್ತಿನ ಸುರಿಮಳೆ ಆರಂಭಿಸುತ್ತಾ ಅವಳಿಗೆ ಬೇರೆ ಆಲೋಚನೆ ಬಾರದ ಹಾಗೆ ಮೈಮರೆಸುತ್ತಾ ಮತ್ಯಾಕೆ ಹೋಗಿದ್ದ ಬಂಗಾರಿ ಎನ್ನುವ ಪ್ರಶ್ನೆ ಮುಂದಿಟ್ಟ. ಯಾವಾಗ ಅವನ ಮುತ್ತಿನ ನಶೆ ಏರಿತೋ ಹುಡುಗಿ ತನ್ನ ಮನಸ್ಸಿನಿಂದ ಉತ್ತರಿಸಿದ್ಲು. ಹೀಗಾಗಿ ನಮ್ಮ ಮದುವೆ ಹಿಂದಿನ ರಾತ್ರಿ ಬಂದ ಕಾಲ್ ಬಗ್ಗೆ ಸಹಾಯ ಕೇಳೋಕೆ ಹೋಗಿದ್ದೆ ಎಂದು ಬಾಯಿ ಬಿಟ್ಟಿದ್ಲು ಸಿರಿ. ಅದನ್ನು ಕೇಳಿದ ಕೂಡಲೇ ಅವನ ಹುಬ್ಬು ಬೆಸೆದವು. ವಿಚಾರ ಏನು ಗಾಂಭೀರ್ಯವಾಗಿದೆ ಎನಿಸಿ, ಯಾರು ಕಾಲ್ ಮಾಡಿದ್ರು ಆ ರಾತ್ರಿ? ತುಸು ಒರಟು ಧ್ವನಿಯಲ್ಲಿ ಕೇಳಿದ ಕೂಡಲೇ ಕಣ್ಣು ಬಿಟ್ಟು ನೋಡಿದ್ಲು. ಆಗಲೇ ಅವಳಿಗೆ ಗೊತ್ತಾಗಿದ್ದು ತಾನು ಸತ್ಯ ಬಾಯ್ಬಿಟ್ಟೆ ಎಂದು. ಮುಂದೆ ಈ ಲಂಕಾಧಿಪತಿಗೆ ಸತ್ಯ ಬಾಯ್ಬಿಡಿಸಲು ಈ ರೀತಿ ಪ್ಲ್ಯಾನ್ ಕೂಡ ಇರುತ್ತೆ ಅಂತ ಅವಳಿಗೇನು ಗೊತ್ತಿತ್ತು? ಮುಂದಿನ ಸಂಚಿಕೆಯಲ್ಲಿ ಹೌದು ಸರ್, ನಾನು ಅನುಮಾನ ಪಟ್ಟೆ, ಅವಮಾನ ಮಾಡಿದೆ. ಆದರೆ ಅವೆಲ್ಲ ಮನಸಾರೆ ಮಾಡಿಲ್ಲ. ಮನಸಾರೆ ಅನುಮಾನ ಪಟ್ಟಿದ್ರೆ, ಮನಸ್ಸಿನಿಂದ ಅವಮಾನ ಮಾಡಿದರೆ ಈ ರೀತಿ ನಾನೇ ಮೈ ಮರೆತು ನಿಮ್ಮ ಬಲೆಗೆ ಬೀಳ್ತಾ ಇದ್ನ. ನಾನು ಮಾಡಿದ್ದಲ್ಲ ಸರ್ ಅವಮಾನ, ಹೀಗೆ ನೀವು ಮಾಡಿದ್ದು ಅವಮಾನ. ನನ್ನ ಭಾವನೆ ಜೊತೆಗೆ ಇಷ್ಟು ದೊಡ್ಡ ಆಟ ಆಡಿದ್ರಿ ಸರ್ ನೀವು ಎಂದು ಕೇಳುವಾಗ ಸಿರಿ ಕಣ್ಗಳು ತುಂಬು ಹರಿಯುತ್ತಿತ್ತು. ಸತ್ಯ ಬಾಯಿ ಬಿಡಿಸೋಕೆ ಲಂಕಾಧಿಪತಿ ಮಾಡಿಕೊಂಡ ಆಯ್ಕೆ ನಿಮಗೆ ಹೇಗನ್ಸುತ್ತೆ, ಏನನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.